ಬಿಜೆಪಿಯಲ್ಲಿ ಸದ್ಯ ಅಡ್ಡ ಮತದಾನ ಮಾಡಿದಂಥ ಶಾಸಕರು ಯಾರು ಅನ್ನೋದನ್ನ ಹುಡುಕೋ ಪ್ರಕ್ರಿಯೆ ನಡೀತಾ ಇದೆ. ಸಮಿತಿ ರಚಿಸಿದ್ದಾಯಿತು, ಆದರೆ ಗೌಪ್ಯ ಮತದಾನ ಆಗಿರೋದ್ರಿಂದ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಇದೇ ವಿಚಾರ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ದೆಹಲಿಯಲ್ಲಿದ್ದಾರೆ. ಏನಾಯಿತು ಅನ್ನುವಂಥ ವಿವರಣೆಯನ್ನ ನಾಯಕರಿಗೆ ಇವತ್ತು ಒಪ್ಪಿಸುವವರಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಇವತ್ತು ಭೇಟಿಯಾಗ್ತಾರೆ. ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ನ ದಿನ ಏನಾಯಿತು ಅನ್ನುವಂಥ ಮಾಹಿತಿಯನ್ನು ವಿಜಯೇಂದ್ರ ಅವರು ಕೊಡೋದಕ್ಕಿದ್ದಾರೆ. ನಿತಿನ್ ನಬೀನ್ ಅವರನ್ನ ಆರ್ ಅಶೋಕ್ ಅವರು ಕೂಡ ಭೇಟಿಯಾಗೋದಕ್ಕಿದ್ದಾರೆ. ಜೊತೆಗೆ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಕೂಡ ಇದ್ದಾರೆ. ಇನ್ನು ವಿಧಾನಸಭೆಯ ಮುಖ್ಯ ಸಚೇತಕರು ದೊಡ್ಡನಗೌಡ ಪಾಟೀಲ್ರನ್ನ ಕೂಡ ಕರೆಸಿಕೊಳ್ಳಲಾಗಿದೆ ದೆಹಲಿಗೆ. ವಿಪ್ ಇಶ್ಯೂ ಮಾಡಿದವರು ವಿಧಾನಸಭೆಯ ಪ್ರತಿಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್. ಇವರೆಲ್ಲರನ್ನೂ ಕೂಡ ಇವತ್ತು ನಿತಿನ್ ನಬೀನ್ ಭೇಟಿಯಾಗ್ತಾರೆ. ಮೊನ್ನೆ ಅಡ್ಡ ಮತದಾನ ವಿಚಾರ ಬೆಳಕಿಗೆ ಬಂದ ಬೆನ್ನಿಗೆ ವಿಜಯೇಂದ್ರ ಅವರು ರಿಪೋರ್ಟ್ ಕಳಿಸಿದ್ರು ಹೈಕಮಾಂಡ್ಗೆ. ನಿತಿನ್ ನಬೀನ್ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೂಡ ಕೇಳಿದ್ರು. ಇವತ್ತು ಭೇಟಿಗೆ ಸಮಯ ನಿಗದಿಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇವತ್ತು ಹೈಕಮಾಂಡ್ನಿಂದ ಸ್ಪಷ್ಟತೆ ಸಿಗಬಹುದಾ ಆರ್ ಅಶೋಕ್ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ? ಮುಂದಿನದ್ದೇನು ಅನ್ನೋದು? ರಕ್ಷತ್, ಸ್ಪಷ್ಟತೆ ಅನ್ನೋದಕ್ಕಿಂತ ಒಂದು ಕ್ಲಾಸ್ ಅಂತೂ ಆಗುತ್ತೆ ಅನ್ನುವಂಥದ್ದು ಹೇಳ್ಬೋದು. ಯಾಕೆ ಅಂತ ಅಂದ್ರೆ ತೀವ್ರ ಮುಜುಗರ ಹೈಕಮಾಂಡ್ ಇರ್ಬೋದು ಅಥವಾ ಬಿಜೆಪಿ ಪಕ್ಷಕ್ಕೆ ತೀವ್ರ ಮುಜುಗರ ಸೃಷ್ಟಿ ಆಗುವಂತ ಸನ್ನಿವೇಶ ಇದಾಗಿರುವಂತದ್ದು. ಪದೇ ಪದೇ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಕರ್ನಾಟಕದ ಬಿಜೆಪಿ ಘಟಕ ಅದೇ ಕೊಯ್ರಿಯನ್ನ ಅಂದ್ರೆ ಅದೇ ದೂರನ್ನ ಹೊತ್ಕೊಂಡು ಇಲ್ಲಿಗೆ ಬರ್ತಾ ಇರುವಂತದ್ದು ನೋಡ್ತಾ ಇದ್ರೆ ಹೈಕಮಾಂಡ್ ನ ಎಲ್ಲ ನಾಯಕರಿಗೂ ಕೂಡ ಕರ್ನಾಟಕ ಬಿಜೆಪಿ ಘಟಕದ ಬಗ್ಗೆ ಅಸಮಾಧಾನ ಇದೆ, ತೀವ್ರ ಅತೃಪ್ತಿಯೂ ಕೂಡ ಇದೆ. ಒಂದು ಸರಿ ಮಾಡಿದ ಕೂಡಲೇ ಮತ್ತೊಂದು ಸರಿ ಮಾಡಿದ ಕೂಡಲೇ ಇನ್ನೊಂದು, ಈ ರೀತಿಯಾದಂತಹ ದೂರುಗಳಿಂದ ಒಂದು ರೀತಿಯಲ್ಲಿ ಬೇಸರಗೊಂಡಿರುವುದು ಕೂಡ ನಿಜ. ಆದ್ರೆ ಇಂಥ ಹೊತ್ತಲ್ಲೇ ಈ ದೂರು ಕೂಡ ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತಾನೆ ಹೇಳ್ಬೋದಾದಂತಹ ದೂರು. ಆದ್ರೆ ಅದು ಅಧಿಕೃತ ಆಗೋವರೆಗೂ ಅದು ಆ ರೀತಿ ಆಗೋದಿಲ್ಲ. ಅಂದ್ರೆ ಪಕ್ಷದ ನಿಲುವನ್ನ ವಿರೋಧಿಸಿ ಬೇರೆ ಪಕ್ಷಕ್ಕೆ ಮತ ನೀಡುವುದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಇವತ್ತು ಎಲ್ಲಾ ನಾಯಕರನ್ನು ಕೂಡ ಇಲ್ಲಿ ಹೈಕಮಾಂಡ್ ಕರೆಸ್ಕೊಂಡಿರುವಂತದ್ದು. ವಿರೋಧ ಪಕ್ಷದ ನಾಯಕರು ಇರ್ಬೋದು, ರಾಜ್ಯಾಧ್ಯಕ್ಷರು ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು. ಸೊ ಎಲ್ಲರನ್ನೂ ಕೂಡ ಕರೆಸ್ಕೊಂಡು ಒಂದು ಏನು ವರದಿ ಮಾಡಿದ್ರಲ್ಲ, ಸತ್ಯಶೋಧನಾ ಸಮಿತಿಯ ವರದಿಯ ಪ್ರಾಥಮಿಕ ರಿಪೋರ್ಟ್ ಅನ್ನು ಕೂಡ ಇಟ್ಕೊಂಡು ಇವತ್ತು ಒಂದು ಚರ್ಚೆ ಆಗುತ್ತೆ. ಅದರ ಎಕ್ಸ್ಪ್ಲನೇಷನ್ ಕೂಡ ಇವ್ರ ಕಡೆಯಿಂದ ಕೊಡುವಂತದ್ದಾಗುತ್ತೆ. ಈಗಾಯ್ತು, ಈ ಘಟನೆ ಹೀಗಾಯ್ತು, ನಮಗೆ ಯಾವಾಗ ಗೊತ್ತಾಯ್ತು ಅನ್ನುವಂತ ಪ್ರತಿ ಅಂಶವನ್ನು ಕೂಡ ಉಲ್ಲೇಖ ಮಾಡಿ ಆ ಸಭೆಯಲ್ಲಿ ವ್ಯಕ್ತ ಆಗುತ್ತೆ. ಆದ್ರೆ ಇದು ಕೇವಲ ಇಷ್ಟಕ್ಕೆನಾ ಅವರು ಈ ಘಟನೆ ಆಯ್ತು ನಾವು ಕೇಳಿದ್ವಿ, ನೀವು ಹೇಳಿದ್ವಿ, ಈ ರೀತಿಗೆ ಆಗುತ್ತಾ? ಅದರಲ್ಲಿ ಇದ್ರ ಹಿಂದೆ ಬೇರೆದ್ದೇ ಭಿನ್ನವಾದಂತಹ ಕೆಲಸಗಳು ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಸದಾನಂದ ಗೌಡರು ನಮ್ಮ ಸುವರ್ಣ ವಾಹಿನಿಯ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಸಾಕಷ್ಟು ಅಂಶಗಳನ್ನ ಮುಂದಿಟ್ಟಿದ್ದಾರೆ. ಎಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು 2 ದಿನಗಳ ಕಾಲ ನಾನು ಫೋನ್ ಮಾಡಿ ಹೇಳಿದೆ ಅನ್ನುವಂಥ ವಿಚಾರ ಇರ್ಬೋದು. ಇನ್ನು ಕೆಲವರು ದುಡ್ಡಿಗಾಗಿ ಆಸೆ ಬಿದ್ದು ಹೋಗಿದ್ದಾರೆ ಅನ್ನುವಂಥದ್ದು ಇರ್ಬೋದು. ಅದೇ ರೀತಿ ಕೆಲವರು ಅಂದ್ರೆ ಯಾರು ಪ್ರಭಾವಿ ನಾಯಕರ ಜೊತೆ ಇದ್ದಾರೆ ಅವರು ಕ್ಷೇತ್ರ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಅದಕ್ಕೋಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೈಯಾಡಿಸುವಂತ ಕೆಲಸ ಆಗ್ತಾ ಇದೆ. ಮುಂದಕ್ಕೆ ನಮಗೆ ಕ್ಷೇತ್ರ ಸಿಗೋದಿಲ್ಲ ಅನ್ನುವಂತ ಭಯದಿಂದ ಕೆಲವರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನುವಂಥದ್ದು ಇರ್ಬೋದು. ಅದೇ ಜೊತೆಗೆ ಈ ಹಿಂದೆ ಬಿಜೆಪಿ ಅಂದ್ರೆ ಏನು ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗೆ ವಿರೋಧ ಮಾಡಿದ್ರು. ಸೊ ಅಂತವರಿಗೆ ಭಯ ಶುರುವಾಗಿದೆ, ನೆಕ್ಸ್ಟ್ ಟೈಮ್ ನನಗೆ ಕಾನ್ಸ್ಟಿಟ್ಯೂನ್ಸಿ ಸಿಗೋದಿಲ್ಲ, ಹಾಗಾಗಿ ನಾನು ಕಾಂಗ್ರೆಸ್ ಜೊತೆ ಹೋಗ್ಬೇಕು ಅನ್ನುವಂತ. ಸೊ ಈ ಎಲ್ಲಾ ಅಂಶಗಳಿಂದಲೂ ಕೂಡ ಅವರು ಬೇರೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅನ್ನುವಂತವು ಕೂಡ ಮಾಹಿತಿಗಳು ಒಂದೊಂದಾಗಿ ದಿನ ಹೊರಗಡೆ ಬರ್ತಾ ಇದಾವೆ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಹೈಕಮಾಂಡ್ ಮುಂದೆ ಸಬ್ಮಿಟ್ ಆಗುತ್ತೆ ನಿತಿನ್ ನಬೀನ್ ಅವರ ಜೊತೆ ಮುಂದೆ. ಸೊ ಅವರು ಒಂದು ಏನಾದ್ರೂ ತೀರ್ಮಾನ ಮಾಡಬಹುದು, ಈ ರೀತಿ ಮಾಡಿ ಅಥವಾ ಆಂಟಿ ಪಾರ್ಟಿ ಮಾಡಿದಂತ ಅವ್ರಿಗೆ ಈಗಲೇ ಹೇಳಿಬಿಡಿ ಅಥವಾ ಆಕ್ಷನ್ ತಗೊಳ್ಳಿ. ಈ ಎಲ್ಲ ಅಂಶಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು, ಯಾವ ರೀತಿಯಲ್ಲಿ ಡೈರೆಕ್ಷನ್ ಕೊಡುತ್ತೆ ಹೈಕಮಾಂಡ್ ಅನ್ನುವಂಥದ್ದು. ರಕ್ಷಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.